ಸುಮಾರು 700ಕ್ಕೂ ಹೆಚ್ಚು ಬೋರ್ವೆಲ್ಗಳಿದ್ದಾವೆ ಸಿಟಿಯಲ್ಲಿ. ಆ ಸಿಟಿಯಲ್ಲಿರುವ ಬೋರ್ವೆಲ್ಗಳನ್ನು ಕೂಡ ನಾವು ಸ್ಥಗಿತ ಮಾಡಿ ಕುಡಿಯೋ ನೀರನ್ನು ಟ್ಯಾಪ್ ವಾಟರ್ ಕೊಡಬೇಕು. ಬೋರ್ವೆಲ್ನಲ್ಲಿ ಶುದ್ಧ ಮಾಡಿರೋ ನೀರಲ್ಲ, ಬೋರ್ವೆಲ್ ಭೂಮಿಯಿಂದ ತೆಗಿತೀವಿ ಕುಡಿತೀವಿ, ಆದರೆ ನಾವು ಶುದ್ಧ ಮಾಡಿರೋ ನೀರು ಕೊಡಬೇಕು, ಟ್ರೀಟೆಡ್ ವಾಟರ್ ಕೊಡಬೇಕು ಅಂತ ಉದ್ದೇಶ ಇಟ್ಕೊಂಡು ಮೈದಾಳದ ಕೆರೆನೂ ಕೂಡ ಸ್ಟೋರೇಜ್ ಮಾಡಬೇಕು ಅಂತಿದ್ದೀವಿ. ಸಾಧ್ಯ ಆದರೆ ಇನ್ನೂ ಒಂದು ಕೆರೆ, ಹೆಬ್ಬಾಕದ ಕೆರೆ, ಮರಳೂರು ಕೆರೆ ಇವೆಲ್ಲ ಇದ್ದಾವೆ, ಅವುಗಳನ್ನೂ ಕೂಡ ನಾವು ಪರಿಶೀಲನೆ ಮಾಡ್ಕೊಳ್ತಾ ಇದ್ದೀವಿ. ಒಂದು. ಎರಡನೇದು, ನಾವು ಕಸ ವಿಲೇವಾರಿ ಮಾಡ್ತಕ್ಕಂಥದ್ದು. ಆ ಕಸ ವಿಲೇವಾರಿ ಮಾಡೋದಕ್ಕೆ ಬಜ್ನಳ್ಳಿ ಹತ್ರ ಒಂದು ಸರಿ ಇದು ಮಾಡಿದ್ದೀವಿ, ಅಜ್ಗೊಂಡನಹಳ್ಳಿ ಹತ್ರ. ಆದರೆ ಅದನ್ನು ನಾವು ಒಂದಿಷ್ಟು ವೇಸ್ಟ್ ಟು ಎನರ್ಜಿ ಅಂತ ಪ್ರಾಜೆಕ್ಟನ್ನು ಮಾಡಿ ಅದರಿಂದ ಒಂದಿಷ್ಟು ಎನರ್ಜಿ ಅಂದರೆ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡಿದರೆ ನಮಗೆ 2 ಬೆನಿಫಿಟ್ ಆಗುತ್ತೆ. ಒಂದು, ವಿದ್ಯುತ್ ಶಕ್ತಿ ಬರುತ್ತೆ. ಎರಡನೇದು, ಕಸ ವಿಲೇವಾರಿ ಆಗುತ್ತೆ, ಸುಟ್ಟೋಗುತ್ತೆ. ಈಗ ನಾವು ತೊಗೊಂಡೋಗಿ ಅಲ್ಲೆಲ್ಲ ಹಾಕ್ತೀವಿ, ವಾಸನೆ ಬರುತ್ತೆ, ಅದಕ್ಕೆ ನೀರು ಲೀಚೇಟ್ಸ್ ಎಲ್ಲ ಬರುತ್ತೆ, ಕಾಯಿಲೆ ಬರುತ್ತೆ, ಇದೆಲ್ಲ ನಿಂತೋಗುತ್ತೆ. ಆಮೇಲೆ ನಮ್ಮ ಊರು ಅಚ್ಚುಕಟ್ಟಾಗುತ್ತೆ, ಕಸ ಎಲ್ಲೂ ಬಿದ್ದಿರಲ್ಲ. ಅದಕ್ಕೆ ಇನ್ಸೆಂಟಿವೈಸ್ ಮಾಡಿದರೆ ಒಂದು ಟನ್ ಕಸ ಕಲೆಕ್ಟ್ ಮಾಡಿಕೊಟ್ರೆ ಒಂದು ಇಷ್ಟು ಹಣ ಕೊಡ್ತೀವಿ ಅಂತ ಒಂದು ಇನ್ಸೆಂಟಿವೈಸ್ ಮಾಡಿದರೆ ಪ್ರೈವೇಟ್ನವರು ಕಸ ತೊಗೊಂಬಂದ್ಬಿಟ್ಟು ನಮಗೆ ಕೊಡ್ತಾರೆ. ಆ ರೀತಿ ಒಂದು ಯೋಚನೆ ಕೂಡ ಮಾಡ್ತಾ ಇದ್ದೀವಿ. ಅದಕ್ಕೆ ಪ್ರಾಜೆಕ್ಟ್ ಮಾಡಿದ್ದಾರೆ ನಮ್ಮ DC ಅವರು, ನಮ್ಮ ಕಮಿಷನರು. ಮುಂದಿನ ದಿನದಲ್ಲಿ ವೇಸ್ಟ್ ಟು ಎನರ್ಜಿ ಪ್ಲಾಂಟನ್ನು ಮಾಡ್ತೀವಿ.